ಕರಿಕುಲದ ಪೆರವಟ್ಟಗಳ ಸಂದಣಿಯ ನಡುವೆ ಮತ್ತಗಜ ಮಂದರವು ಮುಂದತ್ತಿ ಬರುತ್ತಿರುವುದನ್ನು ಕಂಡು ಕಪಿಕುಲಾರ್ಣವದ ಮಹಿಧರೋರ್ಮಿ ಮಾಲೆಗಳು ಮೇಲ್ವಾಯ್ದು ನೆಗೆದು ಪ್ರಮಥಭೂತ ಪ್ರತೀತಿಯಂತೆ ರಣಭಯಂಕರವಾಗಿ ನರ್ತಿಸಿದವು. ಮುಂದೆ ನುಗ್ಗುವ ಮರ್ಕಟರನ್ನು ಹಿಂದೆಯೇ ದೂಡಿ ಮುನ್ನುಗ್ಗುವ ಆ ದೈತ್ಯ ಕೋಟೆಯನ್ನು ಅಂಗುಲದಷ್ಟು ಮುಂದೆ ಸರಿಯದಂತೆ ಹಿಂದೆಯೇ ಒತ್ತಿ ಸವರುತ್ತಾ ಮುಂದೆ ನವೆಗೆಯುತ್ತಿದ್ದರೂ ಮಹೋಗ್ರರೂಪಿಗಳಾದ ಲಕ್ಷೋಪಲಕ್ಷ ವಾನರರು ಅವರಿವರು ಇವರವರು ಎನ್ನುವಷ್ಟು ಸಮರಸವಾಗಿ ಸಮರವದು ಸರಾಗವಾಗಿ ಸಾಗಿತು. ಕುಂಭಕರ್ಣನು ಸುಗ್ರೀವನು ತಮ್ಮ ತಮ್ಮ ಪಡೆಗಳೆಂಬ ಮತ್ತೆ ಗಜ ವರೂತಗಳನ್ನಡರಿ ಅವು ಮತ್ತೆಂದಿಗೂ ಹಿಂದೆ ಸರಿಯದಂತೆ ಸಾಂಕುಶತೆಯಿಂದಲೇ ಮುಂದಕ್ಕೆ ನಡೆಸುತ್ತಿದ್ದರು. ಅತ್ತಿತ್ತ ನಿತ್ತು ಒತ್ತಿ ಮುಂದೊತ್ತುವ ದೈತ್ಯ ಕೀಶಾಧಿಪತಿಗಳು ಮತ್ತೇರಿ ಮೇಲುವಾಯ್ದು ಮದಕರಿಗಳಂತೆ ಅರಿಬಲದ ಚಾತುರಂಗವನ್ನೊದ್ದು ಹಿಮ್ಮೆಟ್ಟಿಸುತ್ತಾ ಒಬ್ಬರನ್ನೊಬ್ಬರು ಎದುರಿಸಿದರು. ಮುಹೂರ್ತ ಮಾತ್ರದ ಆ ಭಯಂಕರ ಯುದ್ಧವು ಉಭಯ ಸೈನ್ಯ ಪ್ರಪಂಚಕ್ಕೂ ಪ್ರಳಯೋಪಮವಾಗಿ ರಂಜಿಸಿತು. ಮುಂಬರಿದ ರಕ್ಕಸರು ನುಸುಳಿ ಕಪಿಪಾಳ್ಯದೊಳ ಹೊಕ್ಕು ಹಾವಳಿಯನ್ನೆಬ್ಬಿಸಿದಂತೆಯೇ ಅಂಗದನು ಒಮ್ಮೆಲೆ ನೆಗೆದು ಕುಂಭಕರ್ಣನ ಎಡದ ಕಿವಿಯನ್ನು ಹಿಡಿದು ಜೋತು ಜಗ್ಗತೊಡಗಿದನು. ಅದನ್ನೀಕ್ಷಿಸಿದ ಸ್ವಯಂ ಸುಗ್ರೀವನು ಕೂಡ ಅಂತೆಯೇ ನೆಗೆದು ಅವನ ಬಲದ ಕಿವಿಯಲ್ಲಿ ಜೋತು ಅದನ್ನು ಜಗ್ಗತೊಡಗಿದನು. ಒಂದೇ ಒಂದು ನಿಮಿಷ ಸುಗ್ರೀವಾಂಗದರೆಂಬ ಸಜೀವ ಕರ್ಣಕುಂಡಲಗಳಿಂದ ಲಂಕೇಶ್ವರನ ತಮ್ಮನಾದ ಕುಂಭಕರ್ಣನು ಯುದ್ಧಭೂಮಿಯಲ್ಲಿ ಸುಗಾತ್ರೋಚಿತವಾಗಿ ರಾರಾಜಿಸಿದನು. ತನ್ನ ಕಿವಿಯನ್ನು ಹಿಡಿದು ಜಗ್ಗುವ ಕಿಷ್ಕಿಂಧೆಯ ರಾಜ ಯುವರಾಜರ ಸಾಹಸಕ್ಕೆ ತಲೆದೂಗುತ್ತಿದ್ದನೆಂಬಂತೆ ಕುಂಭಶ್ರವಣನು ಒಪ್ಪಿರಲು ಅವನ ಕಿವಿಗಳನ್ನು ಜಗ್ಗಿಯೇ ಮರ್ಕಟವೀರರು ರಾವಣಾನುಜನ ತಲೆಯನ್ನು ತಗ್ಗಿಸುತ್ತಿದ್ದರು. ಸಮರ ಭೀಷಣ ಸನ್ನಿವೇಶದಲ್ಲಿಯೂ ವಿನೋದಕಾರಕವಾದ ಈ ನೋಟವು ಇಕ್ಕಡೆಯ ಪಡೆಯ ಸರ್ವರನ್ನು ಕ್ಷಣಕಾಲ ನಗೆಗಡಲಿನಲ್ಲಿ ತೇಲಿಸಿತು. ಅಷ್ಟರಲ್ಲಿ ಆ ಹಿಂಸೆಯನ್ನು ತಾಳಲಾರದ ಕುಂಭಕರ್ಣನು ತೂಗೊಳಿಸುತ್ತಲೇ ಯುದ್ಧ ಮಾಡುತ್ತಿದ್ದಂತೆ ಕಾಣಿಸುತ್ತಿದ್ದರೂ ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಮಲೆಯ ಕೋಣನಂತೆ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ತನ್ನ ತಲೆಯನ್ನು ಬಿರುಸಾಗಿ ಬೀಸಿದನು. ಸುಗ್ರೀವಾಂಗದರು ಮುಂದೆ ಶೀಘ್ರದಲ್ಲಿ ಕಳಚಿ ಬೀಳದಿರುವ ರಾವಣನ ಸ್ವರ್ಣಲಂಕೆಯ ಸೌಭಾಗ್ಯ ದೇವತೆಯ ಕರ್ಣದೋಲೆಗಳನ್ನು ಹೋಲಿ ಕಾದು ಹದಗೊಂಡ ಕಬ್ಬಿಣವನ್ನು ಹೊಡೆದಾಗ ಎದ್ದು ಹಾರುವ ಕಿಡಿಗಳಂತೆ ಬಿದ್ದುಬಿಟ್ಟರು. ಅನಿಮಿಷ ನೇತ್ರನಾಗಿಯೇ ಸಮರವಿದನ್ನು ಸಮೀಕ್ಷಿಸುತ್ತಿದ್ದ ಕಮಲದಳಾಯಿತ ನೇತ್ರನಾದ ಶ್ರೀರಾಮನು ಕಾಲಾಂತಕ ರುದ್ರನು ತ್ರಿಪುರಾಂತಕನೂ ಆದ ತ್ರಿನೇತ್ರಧಾರಿಯಂತೆ ದಿವ್ಯ ಶರಾಶರತನ ಪಾಣಿಯಾಗಿ ಕುಂಭಶ್ರವಣನನ್ನು ಎದುರಿಸಿದನು. ಮನುಜ ಮಾತ್ರನಾಗಿದ್ದರೂ ಹೊಂದಿದ್ದ ಮಹತ್ವಪೂರ್ಣತೆಯನ್ನು ನಿರೂಪಿಸಿದ ಕುಂಭಕರ್ಣನು ಮಾರಾಂತವನು ಖರಾಂತಕನೇ ಹೌದೆಂದು ಬಗೆದು ತಾನೂ ತನ್ನ ಧನುವನ್ನು ಎದುರಿಸುತ್ತಾ ಸನ್ನದ್ಧನಾದನು. ಲಕ್ಷ್ಮಣ ಹನುಮಂತಾದಿಗಳು ಶ್ರೀರಾಮನ ಬಳಿಯಲ್ಲಿ ಆಯುಧ ಪಾಣಿಗಳಾಗಿ ಸನ್ನಿಹಿತರಾದಂತೆ ದೈತ್ಯರ ಪಡೆಯ ಕಟ್ಟಾಳುಗಳು ಕುಂಭಕರ್ಣನನ್ನು ಬಳಿಸಾರಿ ದಿವ್ಯಾಯುಧಗಳನ್ನು ಹಿಡಿದು ಸನ್ನದ್ಧರಾದರು. ಹಿಡಿದಿದ್ದ ಬಿಲ್ಲಿನ ಹೆದೆಗಳನ್ನು ಮಿಡಿದು ಪ್ರಚಂಡ ಮಾರ್ಗಣಗಳನ್ನೆಸೆದು ಒಂದೇ ಸವನೆ ಅಸುರನು ಅಸುರಾಂತಕನು ಒಬ್ಬರನ್ನೊಬ್ಬರನ್ನು ಮುಸುಕಿದರು. ಭೂನಭಗಳೊಂದಾಗುವಂತೆ ಹೂಡಿ ಹೊಡೆಯುವ ಕಡಿದು ಬೀಳಿಸುವ ಚಾಪಾಗಮನ್ಯ ಪೂರ್ಣಿಮೆ ಮೂರ್ತಿತ್ವವನ್ನು ತಳೆದಂತೆ ಲಕ್ಷ್ಮಣನ ಅಣ್ಣನು ರಾವಣನ ತಮ್ಮನು ಕಂಗೊಳಿಸಿದರು. ಕ್ಷಣಕಾಲ ತಾನೇ ಶ್ರೀರಾಮನನ್ನಷ್ಟು ವಿಕ್ರಮದಿಂದ ಶ್ರೀರಾಮನಲ್ಲಿಯೇ ಒಯ್ದಾಡಿದ ಕುಂಭಕರ್ಣನು ಮರುಕ್ಷಣದಲ್ಲಿಯೇ ಆ ಸಮರಯಜ್ಞದ ಪುರೋಡಾಶಾವಾಗಿ ಶ್ರೀರಾಮನ ಶೌರಾಗ್ನೆಯಲ್ಲಿ ಬಿದ್ದು ದಗ್ನಾದನು. ಒಮ್ಮೆಲೆ ದೈತ್ಯ ಸೇನೆಯ ಹಾಹಾರವು ಮರ್ಕಟರ ಹಾಹಾಕಾರವು ಭೂಮ್ಯಾಕಾಶಗಳನ್ನು ತುಂಬಿದವು. ಶುಭ್ರಾಭರು ಒಂದೇ ಒಂದು ನಿಮಿಷ ಮಾತ್ರ ಹೂಕುಸುಮಗಳನ್ನೇ ಹೋಲುವ ತುಂತುರು ಹನಿಗಳನ್ನು ವೃಷ್ಟಿಸುತ್ತಿದ್ದಂತೆಯೇ ವಿಭೀಷಣನು ಕಂಬನಿ ಮಿಡಿದನು. ಸೂರ್ಯಾಸ್ತವೂ ಆದುದರಿಂದ ಪ್ರಾಪ್ತಿಸಿದ ಪ್ರಚಂಡ ವಿಜಯದೊಂದಿಗೆ ವಾನರ ಬಲವು ಶ್ರೀರಾಮನನ್ನು ಅನುಸರಿಸಿ ಜಯ ನಿಧಾನವನ್ನೆಬ್ಬಿಸುತ್ತಾ ದಿಬ್ಬಣದಂತೆ ಬಂದು ಠಾನ್ಯವನ್ನು ಸೇರಿತು. ಕುಂಭಕರ್ಣನನ್ನು ಕಳೆದುಕೊಂಡ ದೈತ್ಯ ಸೈನ್ಯವು ವೃದ್ಧನಂತೆ ಪಟ್ಟಣವನ್ನು ಸೇರಿತು. ವಿಚಾರವನ್ನರಿತ ದಶಗ್ರೀವನು ನಿಂತಲ್ಲಿಯೇ ನಿಂತು ಕೇಳಿಸಿದ ಗೊಂಬೆಯಂತೆ ತುಸುವತ್ತು ಸ್ತಬ್ಧನಾದನು. ಒಬ್ಬ ತಮ್ಮನು ಇದ್ದದ್ದೆಯೇ ಶತ್ರುಪಕ್ಷವನ್ನು ಸೇರಿಕೊಂಡನು. ಮತ್ತೊಬ್ಬ ತಮ್ಮನು ಅದೇ ಶತ್ರುವಿನಿಂದ ಸಮರತನಾದನು. ತನಗಾಗಿ ಮಡಿದ ತನ್ನ ತಮ್ಮನನ್ನೆನೆಸಿಕೊಂಡು ರಾವಣನು ಬಹುವಾಗಿ ದುಃಖಿಸಿದನು. ಅಷ್ಟೂ ಮಂದಿಯನ್ನು ತಿಂದೇ ತೀರಿಸಬಹುದಾಗಿದ್ದ ಕುಂಭಶ್ರವಣನು ರಾಮಬಾಣಕ್ಕೆ ತುತ್ತಾಗಿಯೇ ಸತ್ತಾಗ ರಾವಣನು ಏನನ್ನೂ ತಾನೇ ಮಾಡಬಲ್ಲನು. 10 ಮುಖಗಳನ್ನು ತಗ್ಗಿಸಿ ಅತ್ತನು ಮಾತ್ರ. ಏನು ಭಾಗವತ ಬರ್ಬಂಡಿ.